ಉಪಚುನಾವಣೆ ಬಳಿಕ ರಾಜ್ಯ ರಾಜಕೀಯದಲ್ಲಿ ದೊಡ್ಡದೊಂದು ಸಂಚಲನ ಸೃಷ್ಟಿಯಾಗಿದೆ. ಅದು ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆಯಿಂದ ಸೃಷ್ಟಿಯಾಗಿರುವಂಥದ್ದು. ಬೈ ಎಲೆಕ್ಷನ್ ಬೆನ್ನಲ್ಲೇ ವಿಪಕ್ಷಗಳನ್ನ ಕಟ್ಟಿ ಹಾಕೋ ಕೌಂಟರ್ ಕೊಡೋ ಪ್ಲಾನ್ ಅನ್ನ ಸಿಎಂ ಮಾಡಿದ್ದಾರೆ. ಉಪಚುನಾವಣೆ ಮರುದಿನವೇ ಮೀಟಿಂಗ್ ಅನ್ನ ಕರೆದಿದ್ದಾರೆ. ಇನ್ನೊಂದು ಕಡೆ ಚುನಾವಣೆ ಹೊತ್ತಲ್ಲೇ ಆಪರೇಷನ್ ಕಮಲಕ್ಕೆ ಬೈಕ್ ಪ್ಲಾನ್ ನಡೆದುತ್ತಾ ಆ ವಿಚಾರವನ್ನ ಈ ನರಸೀಪುರದಲ್ಲಿ ಸ್ವತಃ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಬಿಜೆಪಿಗರ ವಿರುದ್ಧ ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ ಸಿದ್ದರಾಮಯ್ಯ. ಕಾಂಗ್ರೆಸ್ ಸರ್ಕಾರ ಕಿತ್ತೊಗೆಯಲು ಕೋಟಿ ಕೋಟಿ ಆಫರ್ ಮಾಡಿದ್ದಾರೆ ಶಾಸಕರಿಗೆ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಈಗ ಸಂಚಲನಕ್ಕೆ ಕಾರಣವಾಗಿದೆ ಸಿಎಂ ಸಿದ್ದರಾಮಯ್ಯ ಅವರ ಈ ಒಂದು ಹೇಳಿಕೆ. ಟಿ ನರಸೀಪುರದಲ್ಲಿ ಕೊಟ್ಟಿರುವಂತಹ ಹೇಳಿಕೆ ಇದು. ಚುನಾವಣೆಯ ಹೊತ್ತಲ್ಲೇ ಆಪರೇಷನ್ ಕಮಲ ಮಾಡಬೇಕು ಅನ್ನುವಂತಹ ಬಿಗ್ ಪ್ಲಾನ್ ಅನ್ನ ಮಾಡಿದ್ರು. ಬಟ್ ಅದು ಫೈಲೂರ್ ಆಗಿದೆ. ಸರ್ಕಾರ ಉರುಳಿಸಬೇಕು ಅಂತ ಹೇಳಿ ವಿಪಕ್ಷಗಳು ಏನೇ ಸಂಚು ಮಾಡಿದ್ರು ಅದೆಲ್ಲ ತಲೆ ಕೆಳಗಾಗತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರವನ್ನ ಕೆಡೋದಕ್ಕೆ ಕಾಂಗ್ರೆಸ್ ಶಾಸಕರಿಗೆ ಆಫರ್ ಮಾಡಿದ್ರಂತೆ. 50 ಶಾಸಕರಿಗೆ ಬಿಜೆಪಿಯಿಂದ ತಲಾ 50 ಕೋಟಿ ರೂಪಾಯಿ ಆಫರ್ ಮಾಡಲಾಗಿತ್ತಂತೆ. ಈ ನರಸೀಪುರದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮಾಡಿರೋ ಅಚ್ಚರಿಯ ಭಾಷಣದಲ್ಲಿ ಹೇಳಿರೋ ವಿಚಾರ ಇದು. ನನ್ನನ್ನು ಕೆಳಗಿಳಿಸಬೇಕು, ನಮ್ಮ ಸರ್ಕಾರವನ್ನ ಕೆಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ, ಹುನ್ನಾರ ಮಾಡ್ತಾ ಇದ್ದಾರೆ ಬಿಜೆಪಿ ನಾಯಕರು. ಮೈತ್ರಿ ಸರ್ಕಾರವನ್ನ ಕೆಡುವುದಕ್ಕೆ ಮೈತ್ರಿ ನಾಯಕರು ಪ್ಲಾನ್ ಮಾಡಿದ್ದು. ಬಿಜೆಪಿಯಿಂದ ತಲಾ 50 ಕೋಟಿ ರೂಪಾಯಿ ಆಫರ್ ಮಾಡಿದ್ರು ಅಂತ ಹೇಳಲಾಗ್ತದೆ. ಟಿ ನರಸೀಪುರದಲ್ಲಿ ನಿನ್ನೆ ಮಾಡಿದಂತಹ ಭಾಷಣದಲ್ಲಿ ಬಹಿರಂಗ ವೇದಿಕೆಯಲ್ಲಿನೇ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 50 ಶಾಸಕರಿಗೆ ಬಿಜೆಪಿಯಿಂದ ತಲಾ 50 ಕೋಟಿ ರೂಪಾಯಿ ಆಫರ್ ಬಂದಿದೆ ಅಂತ ಹೇಳ್ತಾ 50 ಕೋಟಿ ರೂಪಾಯಿ ಆಫರ್ ಮಾಡೋದಕ್ಕೆ ಹಣ ಎಲ್ಲಿಂದ ಬರುತ್ತೆ ಇವರಿಗೆ ಅನ್ನುವಂಥದ್ದಕ್ಕೆ ಆನ್ಸರ್ ಕೊಡ್ಲಿ. BSY, BY ವಿಜಯೇಂದ್ರ, ಬೊಮ್ಮಾಯಿ, ಅಶೋಕ್ ಹಣ ಪ್ರಿಂಟ್ ಏನಾದ್ರೂ ಮಾಡ್ತಾರಾ ಅಂತ ಸಿಎಂ ಸಿದ್ದರಾಮಯ್ಯನವರು ಗುಡುಗಿದ್ರು. ಏನ್ ಹೇಳಿದ್ರು ಹಾಗಾದ್ರೆ ಟಿ ನರಸೀಪುರದ ಕಾರ್ಯಕ್ರಮದಲ್ಲಿ ಕೇಳೋಣ. ಈಗಾಗಲೇ ಮಾಡಿ ಸಿದ್ದರಾಮಯ್ಯ ಸರ್ಕಾರ ಕಿತ್ತಾಕ್ಬೇಕು ಅಂತೇಳಿ 50,000 ರೂಪಾಯಿಗಳನ್ನ 50 ಕೋಟಿ ರೂಪಾಯಿಗಳನ್ನ ಒಬ್ಬೊಬ್ಬ MLAಗೆ ಆಫರ್ ಮಾಡಿ 50 ಕೋಟಿ 50 ಜನ MLAಗಳಿಗೆ 50 ಕೋಟಿ ಕೊಡ್ತೀವಿ ಅಂತ. ಎಲ್ಲಿಂದ ಬರ್ತದೆ ಈ ದುಡ್ಡು? ಯಡಿಯೂರಪ್ಪ ಪ್ರಿಂಟ್ ಮಾಡಿದ್ದ? ಬಸವರಾಜ ಬೊಮ್ಮಾಯಿ ಪ್ರಿಂಟ್ ಮಾಡಿದ್ರ? ಅಶೋಕ ಪ್ರಿಂಟ್ ಮಾಡಿದ್ದ? ವಿಜಯೇಂದ್ರ ಪ್ರಿಂಟ್ ಮಾಡಿದ್ರ? ಎಲ್ಲಿಂದ ಬರಬೇಕು ಈ ದುಡ್ಡು? ಲಂಚದ ಹಣ ಕೋಟಿಗಟ್ಟಲೆ ಮಾಡಿಕೊಂಡಿದ್ದಾರೆ. ಅದನ್ನು ಉಪಯೋಗಿಸಿ ಒಬ್ಬೊಬ್ಬ MLAಗೆ 50 ಕೋಟಿ. ನಮ್ಮ MLAಗಳು ಯಾರು ಕೂಡ ಒಪ್ಪಲಿಲ್ಲ. ಅದಕ್ಕೆ ಶುರು ಮಾಡೋದು ಹೆಂಗಾರು ಮಾಡಿ ಪಕ್ಷಿ ಬಡದು ಅಧಿಕಾರ ತೆಗೆದುಹಾಕಿ ಏನಾರ ಮಾಡ್ತಾರೆ. ಅದಕ್ಕೆ ಇವೆಲ್ಲ ಮಾಡ್ತಾ ಇದ್ದಾರೆ. ನಾವು 5 ಗ್ಯಾರಂಟಿ ಯೋಜನೆಗಳನ್ನು ಈ ಸಾರಿ ಜಾರಿ ಕೊಡ್ತೀವಿ ಅಂತ ಹೇಳಿದ್ರೆ 5 ಜಾರಿ ಕೊಟ್ಟಿಲ್ಲ. ಕೊಟ್ಟಿದೀವೋ ಇಲ್ಲ? ಒಟ್ಟಾರೆ ಸಿದ್ದರಾಮಯ್ಯನವರು ಸಿಡಿಸಿರುವಂತಹ
ಈ ಒಂದು ಬಾಂಬ್ ಈಗ ರಾಜ್ಯ ರಾಜಕಾರಣದಲ್ಲೇ ದೊಡ್ಡ ಸಂಚಲನಕ್ಕೆ ಕಾರಣ ಆಗಿದೆ. ದೆಹಲಿಯಲ್ಲಿ ಕೇಜ್ರಿವಾಲ್ ಅವರನ್ನ ಏನೆಲ್ಲ ಷಡ್ಯಂತ್ರ ಮಾಡಿ ಮುಳುಗಿಸೋದಕ್ಕೆ ಪ್ರಯತ್ನ ಮಾಡಿ ಜೈಲಿಗೆ ಕಳಿಸಿದ್ರು, ಅದೇ ತರದ ಹುನ್ನಾರ ನನ್ನ ಮೇಲೂ ಮಾಡ್ತಾರೆ, ಸರ್ಕಾರದ ಮೇಲೂ ಮಾಡ್ತಾರೆ ಅನ್ನುವ ಆರೋಪವನ್ನ ಮಾಡ್ತಾ ಚುನಾವಣೆ ಹೊತ್ತಲೇ ಆಪರೇಷನ್ ಕಮಲಕ್ಕೆ ಮುಂದಾಗಿದ್ರು ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಯಾರು ಏನು ಎತ್ತ ಗೊತ್ತಿಲ್ಲ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಬಸವರಾಜ್ ಹೂಗಾರ್ ನ್ಯೂಸ್ ಡೆಸ್ಕ್ ನಿಂದ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಸವರಾಜ್, ಹೈ ವೋಲ್ಟೇಜ್ ಒಂದು ಮಿನಿ ಕುರುಕ್ಷೇತ್ರ ನೆನ್ನೆಗೆ ಮುಕ್ತಾಯವಾಗಿದೆ, ಅಂತ್ಯ ಆಗಿದೆ. ಸೊ ನೆನ್ನೆ ಟಿ ನರಸೀಪುರದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. 50 ಕೋಟಿ ಆಫರ್ ಮಾಡಿ ಆಪರೇಷನ್ ಕಮಲಕ್ಕೆ ಮುಂದಾಗಿದ್ರು ಅಂತ. ಯಾಕೆ ಈ ರೀತಿ ಹೇಳಿಕೆಯನ್ನ ಕೊಟ್ರು, ಏನ್ ಸಿಗ್ತಿದೆ ಅಪ್ಡೇಟ್ಸ್, ಇದ್ರೆ ಹಿಂದಿನ ಮರ್ಮ ಏನು ಅಂತ? ಪ್ರಕರಣದಿಂದಲೂ ಕೂಡ ವಿಪಕ್ಷಗಳ ವಿರುದ್ಧ ಸಾಕಷ್ಟು ಒಂದು ಕಡೆ ಆಕ್ರೋಶದ ಮಾತುಗಳನ್ನು ಕೂಡ ಆಡ್ತಾ ಇದ್ರು. ಆದ್ರೆ ಸದ್ಯಕ್ಕೆ ಮೌನವಾಗಿರ್ತಕ್ಕಂಥ ಸಿಎಂ ಸಿದ್ದರಾಮಯ್ಯನವರು ನಿನ್ನೆ ಇದ್ದಕ್ಕಿದ್ದಂತೆ ಬಹಿರಂಗ ಒಂದು ಕಾರ್ಯಕ್ರಮದಲ್ಲೇ ವಿಪಕ್ಷಗಳ ವಿರುದ್ಧ ಮತ್ತೆ ಪಕ್ಷದ ಹಿತಶತ್ರುಗಳ ವಿರುದ್ಧ ಏನಾದ್ರೂ ಒಂದು ಸಂದೇಶವನ್ನ ಕೊಟ್ರ ಅನ್ನುವಂತಹ ಕೆಲವೊಂದಿಷ್ಟು ಮಾತುಗಳಿಗೆ ಇಲ್ಲಿ ಅವರ ಒಂದು ಭಾಷಣ, ಅವರ ಒಂದು ಹೇಳಿಕೆ ಒಂದು ಇಲ್ಲಿ ಕಾರಣವಾಗ್ತಾ ಇದೆ, ಅನುಮಾನಕ್ಕೆ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಯಾಕಂತಂದ್ರೆ ನಿನ್ನೆ ಟಿ ನರಸೀಪುರದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಿರ್ತಕ್ಕಂಥ ಸಿಎಂ ಸಿದ್ದರಾಮಯ್ಯನವರು ಒಂದ್ ಕಡೆ ದೊಡ್ಡ ಮಟ್ಟದಲ್ಲಿ ಆರೋಪ ಮಾಡಿರ್ತಕ್ಕಂಥದ್ದು ಏನಂತಂದ್ರೆ ಚುನಾವಣಾ ಒಂದು ಸಂದರ್ಭದಲ್ಲಿ ಚುನಾವಣಾ ಏನು ಉಪಚುನಾವಣೆ ನಡೀತಾ ಇತ್ತು, ಅದಕ್ಕಿಂತ ಮುಂಚಿತವಾಗಿ ಒಂದ್ ಕಡೆ ಸುಮಾರು 50 ಶಾಸಕರಿಗೆ ಒಂದು ಹಣದ ಆಮಿಷವನ್ನ ಒಡ್ಡಿದ್ರು, ಸರ್ಕಾರವನ್ನ ಕೆಡುವಂತ ಷಡ್ಯಂತ್ರವನ್ನ ಮಾಡ್ತಾ ಇದ್ರು ಅನ್ನುವಂಥದ್ದನ್ನ ಗಂಭೀರವಾಗಿ ಆರೋಪವನ್ನ ಮಾಡಿರ್ತಕ್ಕಂಥದ್ದು. ವಿಪಕ್ಷಗಳ ವಿರುದ್ಧ ದೊಡ್ಡ ಮಟ್ಟದಲ್ಲಿ ನಿನ್ನೆ ಆರೋಪವನ್ನ ಸಿಎಂ ಸಿದ್ದರಾಮಯ್ಯನವರು ಮಾಡಿದ್ದಾರೆ. 50 ಶಾಸಕರಿಗೆ, ಪ್ರತಿ ಶಾಸಕರಿಗೆ ಕೂಡ 50 ಕೋಟಿ ರೂಪಾಯಿ ಆಫರ್ ಅನ್ನು ಕೂಡ ಮಾಡಿರ್ತಕ್ಕಂಥದ್ದು. ಆದ್ರೆ ಆ ಒಂದು ಅವರ ಒಂದು ಆಫರ್ ಕೊಟ್ಟಿರ್ತಕ್ಕಂಥದ್ದು ಸಹಿತ ಎಲ್ಲ ಒಂದ್ ಕಡೆ ಅದು ವರ್ಕೌಟ್ ಆಗಿಲ್ಲ. ನಮ್ಮ ಶಾಸಕರು 50 ಮಾತನಾಡ್ತಾ ಇದ್ವಿ. ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಸಂಚಲನಕ್ಕೆ ಕಾರಣ ಆಗಿರುವಂತಹ ಹೇಳಿಕೆ ಸಿದ್ದರಾಮಯ್ಯನವರು ಕೊಟ್ಟಿರೋದು. 50 ಕೋಟಿ 50 ಶಾಸಕರಿಗೆ ಆಫರ್ ಮಾಡಿದ್ದಾರೆ. ಹಣ ಎಲ್ಲಿಂದ ಬಂತು? ಬಸವರಾಜ ಬೊಮ್ಮಾಯಿ ಅವರೇ, ಯಡಿಯೂರಪ್ಪನವರೇ, ಆರ್ ಅಶೋಕ್, BY ವಿಜಯೇಂದ್ರ, ನೀವೆಲ್ಲ ಎಲ್ಲಿಂದ ಹಣ ತರ್ತೀರಾ? 50 ಕೋಟಿಯಷ್ಟು ಹಣವನ್ನ ಎಲ್ಲಿಟ್ಟಿದ್ದೀರಾ? ಎಲ್ಲೋ ಕೇಜ್ರಿವಾಲ್ ಅವ್ರನ್ನ ಸಿಕ್ಕಾಕ್ಸದಂಗೆ ನಮ್ಮನ್ನೂ ಸಿಕ್ಕಾಕ್ಸ್ಬೋದು, ನಮ್ ಸರ್ಕಾರನೂ ನೀವು ಕೆಡಬಹುದು ಅಂತ ಅಂದ್ಕೊಂಡಿದ್ರೆ ಅದು ಕನಸಿನ ಮಾತು ಅಂತ ಹೇಳ್ತಾನೆ ಹರಿಹಾಯ್ದ್ರು. ನೆನೆ ಟಿ ನರಸೀಪುರದಲ್ಲಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾ ಇದ್ರು. ಬಸವರಾಜ್ ಸಂಪರ್ಕದಲ್ಲಿದ್ದಾರೆ, ಅವ್ರನ್ನ ಮತ್ತೆ ಮಾತನಾಡಿಸ್ತೀನಿ. ಎಸ್ ಬಸವರಾಜ್, ಹೇಳ್ತಾ ಇದ್ರಿ ನೀವು ಸಿಎಂ ಮಾಡಿದಂತಹ ಆರೋಪವನ್ನ ಕೌಂಟರ್ ಕೂಡ ಕೊಟ್ಟಿದ್ದನ್ನ ನಾವು ಗಮನಿಸಿದ್ವಿ. ಇಲ್ಲಿ ಆಫರ್ ಕೊಟ್ಟವ್ರು ಯಾರು ಅನ್ನೋ ವಿಚಾರವನ್ನ ಬಾಯ್ ಬಿಟ್ರ ಹೇಗೆ ಅಂತ ಬಸವರಾಜ್? ಹೇಳಿಕೆ ಮತ್ತೆ ಆರೋಪ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸ್ತಾ ಇದೆ. ಒಂದ್ ಕಡೆ 50 ಶಾಸಕರಿಗೆ ಪ್ರತಿಯೊಬ್ಬರಿಗೂ ಕೂಡ 50 ಕೋಟಿ ರೂಪಾಯಿ ಆಫರ್ ಗಳನ್ನ ಕೊಟ್ಟಿರ್ತಕ್ಕಂಥದ್ದು ಅನ್ನುವಂಥದ್ದು. ಇಲ್ಲಿ ಪ್ರಶ್ನೆಯನ್ನ ಮಾಡಿರ್ತಕ್ಕಂಥದ್ದು ಒಂದು ಏನು ಮಾಜಿ ಸಿಎಂ ಆಗಿರ್ತಕ್ಕಂಥ ಬೊಮ್ಮಾಯಿ ಅವರು ಮತ್ತೆ BS ಯಡಿಯೂರಪ್ಪನವರು ಮತ್ತೆ ವಿಜೇಂದ್ರ ಮತ್ತೆ ಆರ್ ಅಶೋಕ್ ಅವರಿಗೆ ಏನು ನೀವು ಪ್ರಿಂಟ್ ಮಾಡ್ತಾ ಇದ್ರ ಅಷ್ಟು ದೊಡ್ಡ ಮಟ್ಟದ ಅಮೌಂಟ್ಗೆ ಅನ್ನುವಂತ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಅವರ ಆರೋಪ ಬಿಜೆಪಿ ನಾಯಕರೇ 50 ಕೋಟಿ ರೂಪಾಯಿ ಆಫರ್ ಗಳನ್ನ ಶಾಸಕರಿಗೆ, ನಮ್ಮ ಶಾಸಕರಿಗೆ ಮಾಡ್ತಾ ಇದ್ರು ಅನ್ನುವಂಥದ್ದನ್ನ ಸಿಎಂ ಸಿದ್ದರಾಮಯ್ಯನವರು ನಿನ್ನೆ ಆರೋಪವನ್ನ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈ ಆರೋಪದ ಹಿಂದೆ ದೊಡ್ಡ ಮಟ್ಟದಲ್ಲಿ ಎಲ್ಲ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರಿಗೆ ಈ ಬಗ್ಗೆ ನಿಜವಾಗ್ಲೂ ಕೂಡ ಸುಳಿವು ಸಿಕ್ಕಿತ್ತಾ ಅಥವಾ ಈ ಬಗ್ಗೆ ಮಾಹಿತಿ ಸಿಕ್ಕಿತ್ತಾ ಅನ್ನುವಂಥದ್ದು ಕೂಡ ರಾಜ್ಯ ರಾಜಕೀಯದಲ್ಲಿ ಚರ್ಚೆ ಆಗ್ತಾ ಇದೆ. ಯಾಕಂತಂದ್ರೆ ಒಂದ್ ಕಡೆ ಮೂಡ ಪ್ರಕರಣದಲ್ಲಿ ಸಿಲುಕಾಯ್ಕೊಂಡಿರ್ತಕ್ಕಂಥ ಸಿಎಂ ಸಿದ್ದರಾಮಯ್ಯನವರು ನಿನ್ನೆ ಇದ್ದಕ್ಕಿದ್ದಂತೆ ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನ ಹೊರ ಹಾಕಿರ್ತಕ್ಕಂಥದ್ದು. ನನ್ನನ್ನ ಮುಟ್ಟಿದ್ರೆ ರಾಜ್ಯದ ಜನತೆ ಸುಮ್ಮನೆ ಬಿಡಲ್ಲ ನಿಮ್ಮನ್ನ ಅನ್ನುವಂಥದ್ದನ್ನ ಆ ಒಂದು ದೊಡ್ಡ ಮಟ್ಟದ ಎಚ್ಚರಿಕೆಯನ್ನು ಕೂಡ ನಿನ್ನೆ ಒಂದು ವಿಪಕ್ಷಗಳಿಗೆ ಮತ್ತೆ ಪಕ್ಷದ ಆಂತರಿಕ ಹಿತಶತ್ರುಗಳಿಗೆ ಆಂತರಿಕವಾಗಿರ್ತಕ್ಕಂಥ ಒಂದಿಷ್ಟು ಚರ್ಚೆ ಆಗ್ತಾ ಇದೆ. ಮತ್ತೆ ಪಕ್ಷದ ಹಿತಶತ್ರುಗಳಿಗೆ ಕೂಡ ಒಂದು ಎಚ್ಚರಿಕೆ ಮಾತನ್ನ ಸಿಎಂ ಸಿದ್ದರಾಮಯ್ಯನವರು ನಿನ್ನೆ ನೀಡಿದ್ರ ನಿನ್ನೆಯ ಕಾರ್ಯಕ್ರಮದಲ್ಲಿ ಅನ್ನುವಂಥದ್ದು ಕೂಡ ಈಗಾಗಲೇ ಚರ್ಚೆ ಆಗ್ತಾ ಇದೆ. ಯಾಕಂತಂದ್ರೆ ಒಂದ್ ಕಡೆ ಈ ವರ್ಷದ ಅಂತ್ಯದೊಳಗೆ ಅಂದ್ರೆ ಡಿಸೆಂಬರ್ ತಿಂಗಳಿನ ಒಂದು ಕೊನೆಯ ಹಂತದಲ್ಲಿ ಎಲ್ಲೋ ಒಂದ್ ಕಡೆ ಸಿಎಂ ಸ್ಥಾನ ಏನಾದ್ರೂ ಬದಲಾವಣೆ ಆಗುವಂತ ಚರ್ಚೆ ಏನಾದ್ರೂ ಕಾಂಗ್ರೆಸ್ ಪಕ್ಷದ ಒಂದು ನಾಯಕರಲ್ಲಿ ಚರ್ಚೆ ಆಗ್ತಾ ಇದೆಯಾ? ACC ಮಟ್ಟದಲ್ಲಿ ಈ ಬಗ್ಗೆ ಏನಾದ್ರೂ ಪ್ರಸ್ತಾಪ ಮಾಡಿದಾರ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಒಂದಿಷ್ಟು ವಿಚಾರಗಳು ಕೂಡ ಪ್ರಸ್ತಾಪ ಆಗ್ತಾ ಇದ್ದಾವೆ. ಯಾಕಂತಂದ್ರೆ ಸಿಎಂ ಸಿದ್ದರಾಮಯ್ಯನವರ ಒಂದು ಆಕ್ರೋಶದ ಆ ಒಂದು ಭಾಷಣ ಏನಿತ್ತು ಅದು ದೊಡ್ಡ ಮಟ್ಟಿಗೆ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸ್ತಾ ಇದೆ. ಒಂದ್ ಕಡೆ ನನ್ನನ್ನ ಮುಟ್ಟಿದ್ರೆ ಅನ್ನುವಂಥದ್ದು, ಇನ್ನೊಂದು ಪ್ರಮುಖವಾಗಿ ಏನು ಅರವಿಂದ್ ಕೇಜ್ರಿವಾಲ್ ಅವರನ್ನ ಯಾವ ರೀತಿಯಾಗಿ ಷಡ್ಯಂತ್ರ ಮಾಡಿ ಜೈಲಿಗೆ ಕಳಿಸಿದ್ರಿ, ಅದೇ ರೀತಿಯಾಗಿ ನನ್ನನ್ನು ಕೂಡ ಅದೇ ರೀತಿ ಷಡ್ಯಂತ್ರ ಮಾಡುವಂತ ನಿಟ್ಟಿನಲ್ಲಿ ಮುಂದಾಗ್ತಾ ಇದ್ದಾರೆ ಅನ್ನುವಂಥದ್ದನ್ನ ಆರೋಪ ಮಾಡಿರ್ತಕ್ಕಂಥದ್ದು. ಇನ್ನು ಪ್ರಮುಖವಾಗಿ ಮೂಡ ಹಗರಣದಲ್ಲಿ
ಸಂದರ್ಭದಲ್ಲಿ ನನ್ನ ಮತ್ತೆ ನನ್ನ ಪತ್ನಿಯ ವಿರುದ್ಧವಾಗಿ ಸುಳ್ಳು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಸುಳ್ಳು ಆರೋಪಗಳ ಮಾಡಿ ಒಂದ್ ಕಡೆ ಏನು 50 ಕೋಟಿ ರೂಪಾಯಿ ಆಫರ್ ಅನ್ನ ಶಾಸಕರಿಗೆ ಕೊಡ್ತಾ ಇದ್ರು. ಆ 50 ಕೋಟಿ ರೂಪಾಯಿ ಆಫರ್ ಕೊಟ್ಟರು ಸಹಿತ ಎಲ್ಲೇ ಒಂದ್ ಕಡೆ ಶಾಸಕರು ಆ ಒಂದು ಆಫರ್ಗೆ, ಆ ಒಂದು ಆಮಿಷಗೆ ಒಳಗಾಗದೆ ಅವರು ತಮ್ಮ ಒಂದು ಪಕ್ಷದ ನಿಷ್ಠೆಯನ್ನ ಪ್ರದರ್ಶನ ಮಾಡಿದ್ದಾರೆ. ಹಾಗಾಗಿ ಅವರ ಪ್ರಯತ್ನಕ್ಕೆ ಎಲ್ಲೋ ಒಂದ್ ಕಡೆ ಅದು ಅಡ್ಡಿ ಆದಂತ ಸಂದರ್ಭದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಸುಳ್ಳು ಪ್ರಕರಣವನ್ನ ನನ್ನ ಮೇಲೆ ಏರ್ತಾ ಇದ್ದಾರೆ. ಹಾಗಾಗಿ ಎಚ್ಚರದಿಂದ ಇರಿ ಅನ್ನುವಂಥದ್ದನ್ನ ನಿನ್ನೆ ಸಿಎಂ ಸಿದ್ದರಾಮಯ್ಯನವರು ಸ್ಪಷ್ಟವಾಗಿರ್ತಕ್ಕಂಥದ್ದನ್ನ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಈ ಒಂದು ರವಾನೆ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಸಂಚಲನ ಮೂಡಿಸ್ತಾ ಇದೆ. ಪವಿತ್ರ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ. ರಾಜ್ಯ ರಾಜಕೀಯದಲ್ಲೇ ಸಂಚಲನವನ್ನ ಮೂಡಿಸಿದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಸೊ ಇದು ಯಾವ ತರದ ಮತ್ತೆ ರಾಜಕೀಯ ಕೆಸರೆರ ಚಾಟಕ್ಕೆ ಕಾರಣ ಆಗತ್ತೆ, ಏನು ಎತ್ತ ಅನ್ನೋದನ್ನ ಕಾದು ನೋಡಬೇಕು. ಇದಕ್ಕೆ ಬಿಜೆಪಿ ನಾಯಕರು, ಅದರಲ್ಲೂ ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ, ಬಿವೈ ವಿಜಯೇಂದ್ರ ಇವರೆಲ್ಲ ಏನ್ ಹೇಳ್ತಾರೆ ಕಾದು ನೋಡ್ಬೇಕಾಗಿದೆ.